ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ 2025 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 10A. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಕ್ವಶನ್ ನಂಬರ್ 10A 2025 ಪೇಪರಲ್ಲಿ ಏನು ಹೇಳ್ತಾ ಇದೆ ಅಂದರೆ, ವಿ ಲಿಮಿಟೆಡ್ ಪರ್ಚೇಸ್ 75% ಆಫ್ ಶೇರ್ಸ್ ಆಫ್ ಪಿ ಲಿಮಿಟೆಡ್ ಆನ್ 22/4/2023. ನೋಡಿ, ವಿ ಲಿಮಿಟೆಡ್ ಪರ್ಚೇಸ್ ಮಾಡ್ತಾ ಇದೆಯಂತೆ. ಸೊ ವಿ ಲಿಮಿಟೆಡ್ ಪರ್ಚೇಸ್ 75% ಆಫ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ. ವಿ ಲಿಮಿಟೆಡ್ ಯಾವ ಕಂಪನಿಲಿ ಪರ್ಚೇಸ್ ಮಾಡ್ತಾ ಇದೆ ಅಂದ್ರೆ ಪಿ ಲಿಮಿಟೆಡ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದೆ. ಸೊ ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಆ ಒಂದು ಕಂಪನಿನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಯಾವ ಕಂಪನಿಯಲ್ಲಿ ಪರ್ಚೇಸ್ ಮಾಡ್ತಾ ಇದೆ ಆ ಕಂಪನಿನ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ಸೊ ವಿ ಪರ್ಚೇಸ್ ಮಾಡ್ತಾ ಇದೆ, ಸೊ ವಿ ಈಸ್ ಹೋಲ್ಡಿಂಗ್ ಕಂಪನಿ. ಪಿ ಲಿಮಿಟೆಡ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದೆ, ಪಿ ಲಿಮಿಟೆಡ್ ಈಸ್ ಸಬ್ಸಿಡರಿ ಕಂಪನಿ. ಎಷ್ಟು ಪರ್ಚೇಸ್ ಮಾಡ್ತಾ ಇದೆ? 75% ಅನ್ನ ಪರ್ಚೇಸ್ ಮಾಡ್ತಾ ಇದೆ. 22/4/23 ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವತ್ತಿನ ದಿನ 22/4/2023 ಪರ್ಚೇಸ್ ಮಾಡೋ ದಿನ. ಆನ್ ದಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಪಿ ಲಿಮಿಟೆಡ್ ಆಸ್ 3 lakh ಆನ್ ರಿಸರ್ವ್ಸ್ ₹4,50,000. ಅಂದ್ರೆ ನೋಡಿ, ಅಕ್ವೈರ್ ಮಾಡ್ಕೊಂಡಿರೋದು 22/4/2023 ನಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ಯಲ್ಲಪ್ಪ. ಆನ್ ದಟ್ ಅಂತ ಹೇಳಿದ್ರೆ ಅವತ್ತಿನ ದಿನ ಅಕ್ವೈರ್ ಮಾಡ್ಕೊಳ್ಳೋ ದಿನ. ಆನ್ ದಟ್ 22/4/2023 ಅಕ್ವೈರ್ ಮಾಡ್ಕೊಳ್ಳೋ ದಿನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಪಿ ಲಿಮಿಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನು ತೋರಿಸ್ತಾ ಇದೆ ಅಂದ್ರೆ ₹3 lakh ಪ್ರಾಫಿಟ್ ಇದೆ ಅಂತ ತೋರಿಸ್ತಾ ಇದೆಯಂತೆ. ಅಟ್ ದಿ ಸೇಮ್ ಟೈಮ್ ರಿಸರ್ವ್ಸ್ ಬಂದು 4,50,000 ಇದೆ ಅಂತ ತೋರಿಸ್ತಾ ಇದೆಯಂತೆ. ಸೊ ಯಾವಾಗ ಅಕ್ವೈರ್ ಮಾಡ್ಕೊಳ್ಳೋ ದಿನ ಆನ್ 22/4/2023 ಅವತ್ತಿನ ದಿನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಪಿ ಲಿಮಿಟೆಡ್ ಹ್ಯಾಡ್ 3 lakh. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 3 ಲಕ್ಷ ಇತ್ತಂತೆ, ರಿಸರ್ವ್ಸ್ 4,50,000 ಇದೆ ಅಂತ ಹೇಳಿದ್ದಾರೆ. ನೋಡಿ, ಎನಿ ರಿಸರ್ವ್ಸ್ ಎನಿ ಪ್ರಾಫಿಟ್ ಕ್ರಿಯೇಟೆಡ್ ಬೈ ದಿ ಸಬ್ಸಿಡರಿ ಕಂಪನಿ ಅಪ್ ಟು ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಅನ್ನ ಹೋಲ್ಡಿಂಗ್ ಕಂಪನಿ ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅದಕ್ಕಿಂತ ಇಂದಿನ ದಿನದಲ್ಲಿ ಯಾವುದೇ ಪ್ರಾಫಿಟ್ ಯಾವುದೇ ರಿಸರ್ವ್ಸ್ ಸಬ್ಸಿಡರಿ ಕಂಪನಿಲಿ ಇದ್ರೆ ಅದೆಲ್ಲ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ಗೆ ಹೋಗಬೇಕು. ಇಲ್ಲ ಅದನ್ನೇ ಹೇಳಿದ್ರು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಕ್ವೈರ್ ಮಾಡ್ಕೊಳ್ಳೋ ದಿನ 3 ಲಕ್ಷ ಇದೆ, ರಿಸರ್ವ್ಸ್ 4,50,000 ಇದೆ ಅಂತ ಹೇಳಿದ್ರೆ, ಅಂದ್ರೆ ಇವೆರಡು ಅಮೌಂಟು ಅಕ್ವೈರ್ ಮಾಡ್ಕೊಳ್ಳೋ ದಿನ ಇರೋದು. ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅದಕ್ಕಿಂತ ಹಿಂದಿನ ದಿನದಲ್ಲಿ ಯಾವುದೇ ರಿಸರ್ವ್ಸ್ ಯಾವುದೇ ಪ್ರಾಫಿಟ್ ಇದ್ರೂ ಪ್ರೀ ಅಕ್ವಿಜೇಷನ್ಗೆ ಹೋಗ್ಬೇಕಾಗತ್ತೆ. ದೆನ್ ಹಾಗೆ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ರೆ, ಪಿ ಲಿಮಿಟೆಡ್ ಅರ್ನಡ್ ಪ್ರಾಫಿಟ್ ಆಫ್ ₹1,40,000 ಆಫ್ಟರ್ ದಿ ಅಕ್ವಿಜೇಷನ್. ನೋಡಿ, ಪಿ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ 1,40,000 ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಅಂತ. ನೋಡಿ, ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್, ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಪ್ರಾಫಿಟ್ ಅಥವಾ ರಿಸರ್ವ್ಸ್ ನ ಅರ್ನ್ ಮಾಡಿದ್ರೆ ಸಬ್ಸಿಡರಿ ಕಂಪನಿ ಅದೆಲ್ಲ ಪೋಸ್ಟ್ ಅಕ್ವಿಜೇಷನ್ಗೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಈ ಸೆಂಟೆನ್ಸ್ ಅಲ್ಲಿ ಎರಡು ಡೀಟೇಲ್ ಕೊಟ್ಟಿದ್ದಾನೆ. ಅಕ್ವೈರ್ ಮಾಡ್ಕೊಳ್ಳೋ ದಿನ ಇರೋದು ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ರಿಸರ್ವ್ಸ್ ಏನಿದೆ ಅದು ಪ್ರೀ ಅಕ್ವಿಜೇಷನ್ಗೆ ಹೋಗಬೇಕು. ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ ಪಿ ಲಿಮಿಟೆಡ್ ಅರ್ನ್ ಮಾಡಿರೋ ಪ್ರಾಫಿಟ್ ಏನಿದೆ 1,40,000 ಅದು ಪೋಸ್ಟ್ ಅಕ್ವಿಜೇಷನ್ಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿ ಹೇಳ್ತಾ ಇದ್ದಾರೆ, ಸೊ ಆನ್ ದಟ್ ಡೇಟ್ ಆಫ್ ಅಕ್ವಿಜೇಷನ್. ನೋಡಿ, ಆನ್ ದಟ್ ಡೇಟ್ ಆಫ್ ಅಕ್ವಿಜೇಷನ್ ಅಂತ ಹೇಳಿದ್ರೆ ಅಕ್ವೈರ್ ಮಾಡ್ಕೊಳ್ಳೋ ದಿನ ಪಿ ಲಿಮಿಟೆಡ್ ರೀವ್ಯಾಲ್ಯೂ ಮಾಡಿದೆ ಸರ್ಟೈನ್ ಅಸೆಟ್ಸ್ ಅನ್ನ. ಇನ್ ವಿಚ್ ಅಕ್ವೈರ್ ಮಾಡ್ಕೊಳ್ಳೋ ದಿನ ಪಿ ಲಿಮಿಟೆಡ್ ಕೆಲವೊಂದು ಅಸೆಟ್ಸ್ ಅನ್ನ ರೀವ್ಯಾಲ್ಯೂ ಮಾಡ್ಬಿಟ್ಟಿದೆ. ಸೊ ಆ ರೀವ್ಯಾಲ್ಯೂ ಮಾಡಿದಾಗ ಸೊ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಮಾಡ್ತಾ ಇದೆ. ನೋಡಿ, ಸರ್ಟೈನ್ ಅಸೆಟ್ಸ್ ಅನ್ನ ರೀವ್ಯಾಲ್ಯೂ ಮಾಡಿದ್ದಾರೆ. ಸೊ ಅಕ್ವೈರ್ ಮಾಡ್ಕೊಳ್ಳೋ ದಿನ ರೀವ್ಯಾಲ್ಯೂ ಮಾಡಿದಾಗ ಪ್ರಾಪರ್ಟಿ ಮತ್ತೆ ಪ್ಲಾಂಟ್ ಪ್ರಾಫಿಟ್ಸ್ ಅನ್ನ ಕೊಡ್ತಾ ಇದೆ. ಎಷ್ಟು ಕೊಡ್ತಾ ಇದೆಯಪ್ಪ ಅಂದ್ರೆ 80,000 ಅಂಡ್ 1,20,000 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಾಪರ್ಟಿ 80,000 ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಕೊಡ್ತಾ ಇದೆ, ಪ್ಲಾಂಟ್ 1,20,000 ಪ್ರಾಫಿಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ, ಸರ್ಪ್ಲಸ್ ಅನ್ನ ಕೊಡ್ತಾ ಇದೆ. ರಿವ್ಯಾಲ್ಯೂ ಮಾಡಿದಾಗ ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬರ್ತಾ ಇದೆ 80,000 ಮತ್ತೆ 1,20,000 ಅಂತ. ಸೊ ಅಂಡ್ ಎಕ್ವಿಪ್ಮೆಂಟ್ ಪ್ರೊವೈಡೆಡ್ ಎ ಲಾಸ್. ನೋಡಿ, ಪ್ರಾಪರ್ಟಿ ಮತ್ತೆ ಪ್ಲಾಂಟ್ ರಿವ್ಯಾಲ್ಯೂ ಮಾಡಿದಾಗ ಪ್ರಾಫಿಟ್ ಅನ್ನ ತೋರಿಸ್ತಾ ಇದ್ರೆ, ಎಕ್ವಿಪ್ಮೆಂಟ್ ಏನ್ ತೋರಿಸ್ತಾ ಇದೆಯಪ್ಪ ಅಂದ್ರೆ ರಿವ್ಯಾಲ್ಯೂಯೇಷನ್ ಲಾಸ್ ಅನ್ನ ತೋರಿಸ್ತಾ ಇದೆ. ಸೊ ಇಟ್ ಪ್ರೊವೈಡ್ ಎ ಲಾಸ್ ಆಫ್ ₹50,000 ಲಾಸ್ ಆಗಿದೆ ಸೊ ಅಂತ ತೋರಿಸ್ತಾ ಇದೆಯಂತೆ. ದಿಸ್ ಇಸ್ ವಾಟ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅಥವಾ ರಿವ್ಯಾಲ್ಯೂಯೇಷನ್ ಲಾಸ್ ಬೇಕಾದ್ರೆ ಏನ್ ಬೇಕಾದ್ರೂ ಬರ್ಬೋದು. ರಿವ್ಯಾಲ್ಯೂಯೇಷನ್ ಕೊಟ್ರೆ ಮಾತ್ರ ತಗೊಳ್ಳಿ. ಸೊ ರಿವ್ಯಾಲ್ಯೂಯೇಷನ್ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ, ಸೊ ಅಸೆಟ್ಸ್ ಅನ್ನ ರಿವ್ಯಾಲ್ಯೂ ಮಾಡಿದಾಗ ಅಸೆಟ್ಸ್ ಏನಾದ್ರು ಸರ್ಪ್ಲಸ್ ಬರ್ತಾ ಇದೆ, ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು.
ಸೊ ರಿವ್ಯಾಲ್ಯೂಯೇಷನ್ ಲಾಸ್ ಬಂದ್ರೆ ಲೆಸ್ ಮಾಡಬೇಕು. ಅದು ಎಲ್ಲಿ ಆ್ಯಡ್ ಮಾಡಬೇಕು, ಎಲ್ಲಿ ಲೆಸ್ ಮಾಡಬೇಕು ಅಂತ ನಾನು ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಇದು ಸಿಂಪಲ್. ಅಕ್ವೈರ್ ಮಾಡ್ಕೊಳ್ಳೋದಿನ ಅಸೆಟ್ಸ್ ಅನ್ನ ರಿವ್ಯಾಲ್ಯೂ ಮಾಡಿದ್ದಾನೆ, ಯಾವ ಅಸೆಟ್ಸ್ ಬೇಕಾದ್ರೂ ರಿವ್ಯಾಲ್ಯೂ ಮಾಡ್ಬೋದು. ರಿವ್ಯಾಲ್ಯೂ ಮಾಡಿದಾಗ ಅವ್ನಿಗೇನಾದ್ರೂ ಪ್ರಾಫಿಟ್ ಬರ್ತಿದ್ಯಾ, ಏನಾದರೂ ಲಾಸ್ ಬರ್ತಿದ್ಯಾ, ಇಲ್ಲಿ ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ. ರಿವ್ಯಾಲ್ಯೂ ಆಗಿದೆ, ಇಷ್ಟು ಪ್ರಾಫಿಟ್ ತೋರಿಸ್ತಾ ಇದೆ ಈ ಅಸೆಟ್, ಇಷ್ಟು ಲಾಸ್ ಅನ್ನ ತೋರಿಸ್ತಾ ಇದೆ ಈ ಅಸೆಟ್ ಅಂತ ಹೇಳಿದಾನೆ. ರಿವ್ಯಾಲ್ಯೂ ಮಾಡಿದಾಗ ಪ್ರಾಫಿಟ್ ಬಂದ್ರೆ ಆಡ್ ಮಾಡ್ಕೊಳ್ಬೇಕು, ಲಾಸ್ ಬಂದ್ರೆ ಲೆಸ್ ಮಾಡ್ಕೋಬೇಕು. ಅದು ಎಲ್ಲಿ ಆಡ್ ಮಾಡೋದು, ಹೇಗೆ ಲೆಸ್ ಮಾಡೋದು ನೋಡ್ತಾ ಹೋಗೋಣ ಆಮೇಲೆ ಆನ್ಸರ್ ಮಾಡಬೇಕಾದ್ರೆ. ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ದಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಪಿ ಲಿಮಿಟೆಡ್ ವಾಸ್ ₹70,000 ಶೇರ್ಸ್ ಆಫ್ ₹10 ಈಚ್. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದೆ ಪಿ ಲಿಮಿಟೆಡ್ ಅಲ್ಲಿ 70,000 ಶೇರ್ಸ್ ಆಫ್ ₹10 ಈಚ್, ಅಂದ್ರೆ ಇಲ್ಲಿ 70,000 ಶೇರ್ಸ್ ಕೊಟ್ಟಿದ್ದಾನೆ, ಸರಿನಾ. ಸೊ ಶೇರ್ ಕ್ಯಾಪಿಟಲ್ ನ ನಾವು ಮಾಡ್ಕೋಬೇಕು. ಇಲ್ಲಿ ಈಕ್ವಿಟಿ ಶೇರ್ಸ್ 70,000 ಇದೆ, ಫಾರ್ ₹10 ಈಚ್ ಅಂತ ಹೇಳಿದಾನೆ. ಅಂದ್ರೆ ನೀವು ಶೇರ್ ಕ್ಯಾಪಿಟಲ್ ಮಾಡ್ಕೊಳ್ತೀರಾ ಅಂದ್ರೆ ಇಲ್ಲೇ ತೋರಿಸ್ಕೊಡ್ತೀನಿ. 70,000 ಶೇರ್ಸ್ ಇದೆ, ಇಂಟು ₹10 ಮಾಡ್ಕೊಂಡ್ರೆ ನಿಮಗೆ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ₹7,00,000 ಶೇರ್ ಕ್ಯಾಪಿಟಲ್ ಬರುತ್ತೆ. ಸೊ ಇಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿಲ್ಲ, ಬಟ್ ಶೇರ್ಸ್ ಎಷ್ಟಿದೆ, ಎಷ್ಟು ಫೇಸ್ ವ್ಯಾಲ್ಯೂ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾನೆ. ಹಾಗಾಗಿ ನಾವು ಶೇರ್ಸ್, ನಂಬರ್ ಆಫ್ ಶೇರ್ 70,000 ಇದೆ, ಇಂಟು ಫೇಸ್ ವ್ಯಾಲ್ಯೂ ₹10 ಮಾಡ್ಕೊಂಡ್ರೆ ಸಬ್ಸಿಡರಿ ಕಂಪನಿ ಪಿ ಲಿಮಿಟೆಡ್ ಅಲ್ಲಿ ಟೋಟಲ್ ಶೇರ್ ಕ್ಯಾಪಿಟಲ್ ಇರೋದು ₹7,00,000 ಶೇರ್ ಕ್ಯಾಪಿಟಲ್ ಇದೆ ಅಂತ ಅರ್ಥ, ಸರಿನಾ. ಹೇಳಿದ್ದಾರೆ ಕ್ಯಾಲ್ಕುಲೇಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ, ಸರಿನಾ. ಸೊ ಹೇಗೆ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಸ್ ಪರ್ ಇಂಡ್ AS 23 ಪ್ರಕಾರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಮಾಡ್ತೀರಾ ಅಂದ್ರೆ ಜಸ್ಟ್ 2 ಸ್ಟೆಪ್ ಅನ್ನ ಮಾಡ್ಕೊಳ್ಳಿ. ಸ್ಟೆಪ್ 1 ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆಸ್ ಯೂಶುವಲ್ ನಿಮಗೆ ಗೊತ್ತಿರೋದು ಸ್ಟೆಪ್ 1 ರೇಷಿಯೋಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ದಟ್ ಈಸ್ ವಾಟ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ರೇಷಿಯೋ ಹೇಗೆ ಕ್ಯಾಲ್ಕುಲೇಷನ್ ಮಾಡೋಣ ನೋಡಿ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಸೊ ನಿಮಗೆ ಗೊತ್ತು ಇವಾಗ ಕಂಪನಿಲಿ ಕ್ವಶನ್ ಅಲ್ಲಿ 2 ಕಂಪನಿ ಕೊಟ್ಟಿದ್ದಾರೆ. ಒಂದು ವಿ ಲಿಮಿಟೆಡ್, ಇನ್ನೊಂದು ಯಾವ್ದಪ್ಪ ಅಂದ್ರೆ ಪಿ ಲಿಮಿಟೆಡ್. 2 ಕಂಪನಿ ಕೊಟ್ಟಿದ್ದಾರೆ ಪಿ ಲಿಮಿಟೆಡ್. ಸೊ ಈಗ ವಿ ಲಿಮಿಟೆಡ್ ಎಷ್ಟು ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ಅಂತ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ 75% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ 75% ವಿ ಲಿಮಿಟೆಡ್ಗೆ ಹೋಗುತ್ತೆ, ಇನ್ನ ಬ್ಯಾಲೆನ್ಸ್ ಎಷ್ಟು ಉಳ್ಕೊಳುತ್ತಪ್ಪ ಅಂದ್ರೆ 25% ಶೇರ್ಸು ಪಿ ಲಿಮಿಟ್ಗೆ ಹೋಗುತ್ತೆ. ಹಾಗಾಗಿ ರೇಷಿಯೋ ಮಾಡಿದ್ರೆ 75:25 ನಿಮಗೆ ಈಸಿಯಾಗಿ ಸಿಗುತ್ತೆ. ಪರ್ಸೆಂಟೇಜ್ ಕೊಟ್ರೆ ಎಷ್ಟು ಮಾಡ್ಕೊಂಡ್ಬಿಡಿ, ಸರಿನಾ. ವಿ ಲಿಮಿಟೆಡ್ ಅಲ್ಲಿ ಎಷ್ಟಿದೆ, ಪಿ ಲಿಮಿಟೆಡ್ ಅಲ್ಲಿ ಬ್ಯಾಲೆನ್ಸ್ ಇನ್ನೆಷ್ಟು ಉಳ್ಕೊಂಡಿದೆ. 100 ಅಲ್ಲಿ 75% ಬಿ ಅಕ್ವೈರ್ ಮಾಡ್ಕೊಂಡ್ರೆ ಇನ್ನು 25% ಸೊ ಪಿ ಲಿಮಿಟೆಡ್ ಇರುತ್ತೆ. ಆ 25% ಎಲ್ಲ ಮೈನಾರಿಟಿಗೆ ಹೋಗ್ತಕ್ಕಂಥದ್ದು. ಸೊ ಹೇಗೆ ನೀವು ಆನ್ಸರ್ಸ್ ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ 2 ಬಂದಾಗ, ಈಗ ನೀವು ಸ್ಟೆಪ್ 1 ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಸ್ಟೆಪ್ 2 ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡ್ತೀರಾ ಅಂದ್ರೆ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಕಾಲಮ್ ಅಮೌಂಟು, ಒಂದು ಔಟರ್ ಕಾಲಮ್ ಅಮೌಂಟು. ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಶೇರ್ ಕ್ಯಾಪಿಟಲ್ ಹೆಲ್ಡ್ ಬೈ ಮೈನಾರಿಟೀಸ್ ಇನ್ ದ ಸೆನ್ಸ್ ಪಿ ಲಿಮಿಟೆಡ್. ಶೇರ್ ಕ್ಯಾಪಿಟಲ್ ಹೆಲ್ಡ್ ಬೈ ಪಿ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ಅಂತ ನಾವು ತಗೋಬೇಕು. ಸೊ ಇಲ್ಲಿ ಪಿ ಲಿಮಿಟೆಡ್ ಅಲ್ಲಿ ಇವಾಗ ಎಷ್ಟು ಶೇರ್ ಕ್ಯಾಪಿಟಲ್ ಇದೆಯಪ್ಪ ಅಂತ ಹೇಳಿದ್ರೆ 25% ಅಷ್ಟೇ ಇರ್ತಕ್ಕಂಥದ್ದು. ಯಾಕಂದ್ರೆ 75 ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇನ್ನು ಬ್ಯಾಲೆನ್ಸ್ ಉಳ್ಕೊಂಡಿರೋದು ಪಿ ಲಿಮಿಟೆಡ್ ಅಲ್ಲಿ 25% ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಇದು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂದ್ರೆ ನಾನು ಇಲ್ಲಿ ತೋರಿಸಿದ್ದೀನಿ. ನಿಮ್ಮ ಹತ್ರ ಟೋಟಲ್ ಪಿ ಲಿಮಿಟೆಡ್ ಅಲ್ಲಿ ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 70,000 ಶೇರ್ಸ್ ಇದೆ, ₹10 ನಂಗೆ ಇರ್ತಕ್ಕಂಥದ್ದು. 70,000 ಇಂಟು 10 ಮಾಡಿದ್ರೆ ₹7,00,000 ಶೇರ್ ಕ್ಯಾಪಿಟಲ್ ಪಿ ಲಿಮಿಟೆಡ್ ಅಲ್ಲಿ ಇದೆ. ಈಗ ಪಿ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾದ್ಮೇಲೆ, ಸೊ 75% ಅಕ್ವೈರ್ ಮಾಡ್ಕೊಂಡಿದ್ಮೇಲೆ ಇನ್ನೆಷ್ಟು ಬ್ಯಾಲೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ಅಂತ ಹೇಳಿದ್ರೆ 25% ಅಷ್ಟು ಬ್ಯಾಲೆನ್ಸ್ ಶೇರ್ ಕ್ಯಾಪಿಟಲ್ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಈ ₹7,00,000 ಏನಿದೆ ಇದ್ರ ಮೇಲೆ ನಾವು 25% ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ₹7,00,000 ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ. ಸೊ ಟೋಟಲ್ ಪಿ ಲಿಮಿಟೆಡ್ ಅಲ್ಲಿ ಇರೋದು 70,000 ಶೇರ್ಸು. ಈ 70,000 ಶೇರ್ಸು ಇಂಟು ₹10 ಫೇಸ್ ವ್ಯಾಲ್ಯೂ ಮಾಡಿದ್ರೆ ಸೊ ನಿಮಗೆ ₹7,00,000 ಶೇರ್ ಕ್ಯಾಪಿಟಲ್ ಪಿ ಲಿಮಿಟೆಡ್ ಅಲ್ಲಿ ಟೋಟಲ್ ಇರೋದು. ಅದರಲ್ಲಿ 75% ಹೋಲ್ಡಿಂಗ್ ಅಕ್ವೈರ್ ಮಾಡ್ಕೊಂಡಿದೆ ಅಂದ್ರೆ ಇನ್ನು ಬ್ಯಾಲೆನ್ಸು ಪಿ ಲಿಮಿಟೆಡ್ ಅಲ್ಲಿ ಇರ್ತಕ್ಕಂಥ ಶೇರ್ಸು 25% ಅಷ್ಟೇ ಉಳ್ಕೊಂಡಿರೋದು. ಇಲ್ಲಿ ನಾನು ರೇಷಿಯೋ ಮಾಡಿದ್ದೀನಿ ನೋಡಿ, 75 ವಿ ಲಿಮಿಟೆಡ್ ಹೋದ್ರೆ ಇನ್ನು 25% ಮಾತ್ರ ಉಳ್ಕೊಂಡಿರುತ್ತೆ. ಹಾಗಾಗಿ ಪಿ ಲಿಮಿಟೆಡ್ ಅಲ್ಲಿ ಎಷ್ಟು ಶೇರ್ ಕ್ಯಾಪಿಟಲ್ ಇದೆಯಪ್ಪ ಅಂದ್ರೆ ಟೋಟಲ್ 7,00,000ದಲ್ಲಿ 25% ಮಾತ್ರ ಇದು. ಅದು ಯಾರಿಗೆ ಹೋಗ್ತಕ್ಕಂಥದ್ದು 25% ಅಂದ್ರೆ ಮೈನಾರಿಟಿ ಶೇರ್ಗೆ ಹೋಗ್ತಕ್ಕಂಥ ಶೇರ್ ಕ್ಯಾಪಿಟಲ್ ಅದು. ಸೊ ಹಾಗಾಗಿ ನೀವು
ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಸೊ 7 lakh ಇಂಟು 25% ಮಾಡ್ಕೊಳ್ಳಿ. 7 lakh ಇಂಟು 25% ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,75,000 ಬರುತ್ತೆ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ 1,75,000 ಏನಿದೆ ಅದನ್ನ ನಾವು ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳೋಣ. 1,75,000 7 lakh rupees ಮೇಲೆ 25% ಮಾಡ್ಕೊಂಡ್ರೆ ನಿಮಗೆ 1,75,000 ಬರುತ್ತೆ. ಇದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಇವಾಗ ಏನನ್ನ ಆಡ್ ಮಾಡ್ಬೇಕಪ್ಪ ಅಂದ್ರೆ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್. ನೋಡಿ, ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅನ್ನ ನೀವು ಆಡ್ ಮಾಡಬೇಕು. ಪ್ರೀ ಅಕ್ವಿಜೇಷನ್ಸ್ ಅಂದ್ರೆ ಹೋಲ್ಡಿಂಗ್ ಕಂಪನಿ ಸಬ್ಸಿಡರಿ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಇಂದಿನ ದಿನದಲ್ಲಿ ಸಬ್ಸಿಡರಿ ಕಂಪನಿಲಿ ಏನಾದರೂ ರಿಸರ್ವ್ಸ್ ಇದ್ರೆ, ಏನಾದರೂ ಪ್ರಾಫಿಟ್ ಇದ್ರೆ ಅದನ್ನ ನಾವು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ಗೆ ತಗೋಬೇಕು. ಇಲ್ಲಿ ಹೇಳಿದ್ದಾರೆ ನೋಡಿ. ಸೊ ವಿ ಲಿಮಿಟೆಡ್ 75% ಆಫ್ ಶೇರ್ಸ್ ಅನ್ನ ಪಿ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಳ್ತಾ ಇದೆ 22/4/23 ನಲ್ಲಿ. ಆನ್ ದಟ್ ಡೇಟ್ ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋ ದಿನ 22/4/23 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 3 ಲಕ್ಷ, ರಿಸರ್ವ್ಸ್ ಅಲ್ಲಿ 4,50,000 ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋ ದಿನ ಇರ್ತಕ್ಕಂಥದ್ದು. ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಇಂದಿನ ದಿನದಲ್ಲಿ ಏನಾದರೂ ರಿಸರ್ವ್ಸ್ ಅಥವಾ ಪ್ರಾಫಿಟ್ ಇದ್ರೆ ನೀವು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ಗೆ ತಗೋಬೇಕು. ಸೊ ಹಾಗಾಗಿ ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ 3 lakh rupees ಇದೆ. ನೀವು 3 lakh rupees ಫುಲ್ ತಗೋಬೇಕಂದ್ರೆ ಇಲ್ಲ, 3 lakh rupees ಏನ್ ಟೋಟಲ್ ಇದೆ ಇದರಲ್ಲಿ ನೀವು ಸಬ್ಸಿಡರಿ ಕಂಪನಿಗೆ ಎಷ್ಟು ರೇಷಿಯೋ ಕೊಡ್ತಾ ಇರೋದು 25%. ನೀವು ಎನ್ ಸಿ ಐ ಮಾಡ್ಬೇಕಾದ್ರೆ ಇಲ್ಲಿ ಏನು ಅಮೌಂಟ್ ಬರ್ಕೊಳ್ತೀರೋ ಆ ಅಮೌಂಟ್ ಅಲ್ಲಿ ಸಬ್ಸಿಡರಿ ಕಂಪನಿಗೆ ಎಷ್ಟು ಪೋರ್ಷನ್ ಕೊಡ್ತಾ ಇದ್ದಾರೆ ಅಷ್ಟು ಮಾತ್ರನೇ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೊಳಕ್ ಹೋಗ್ಬಾರ್ದು. ಸೊ ಸರಿನಾ, ಫುಲ್ ಅಮೌಂಟ್ ಬರ್ಕೊಳ್ತೀರಾ, ಬಟ್ ಅಲ್ಲಿ ಡಿವೈಡ್ ಮಾಡ್ಬೇಕಾದ್ರೆ ನೀವು ಸಬ್ಸಿಡರಿ ಕಂಪನಿಗೆ ಎಷ್ಟು ಪರ್ಸೆಂಟ್ ಇದೆಯೋ ಅಷ್ಟು ಪರ್ಸೆಂಟ್ ಮಾತ್ರನೇ ಕೊಡಿ. ಸೊ ಇಲ್ಲಿ ಟೋಟಲ್ 3 lakh rupees ಪ್ರಾಫಿಟ್ ಇದೆ. ಅದರಲ್ಲಿ ನಾನು ಮೈನಾರಿಟೀಸ್ ಅಂದ್ರೆ ಸಬ್ಸಿಡರಿಗೆ ಬರೋದು ಬರೀ 25% ಮಾತ್ರ. ಸೊ ಹಾಗಾಗಿ ನಾನು ಈ 3 lakh rupees ಅಲ್ಲಿ 25% ಅನ್ನ ಮಾಡ್ಕೊಂಡ್ರೆ ನನಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 75,000 ಬಂತು. ನೀವು ಲಾಸ್ ಅಕೌಂಟ್ ಆದ್ಮೇಲೆ ರಿಸರ್ವ್ಸ್ ಇದೆ. ರಿಸರ್ವ್ಸ್ ಎಷ್ಟಿದೆಯಪ್ಪ ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋದಿನ 4,50,000 ಟೋಟಲ್ ಇರೋದು. ಈ ಟೋಟಲ್ ಅಮೌಂಟ್ ಅಲ್ಲಿ ನಾವು ಸಬ್ಸಿಡರಿ ಕಂಪನಿಗೆ ಎಷ್ಟು ಪರ್ಸೆಂಟ್ ರೇಷಿಯೋ ಇದೆಯಪ್ಪ ಅಂದ್ರೆ 25% ಮಾತ್ರ. ಸೊ ಹಾಗಾಗಿ ಈ 4,50,000 ಮೇಲೆ ನೀವು 25% ಅನ್ನ ಮಾಡ್ಕೋಬೇಕು. 25% ಅನ್ನ ಮಾಡ್ಕೊಂಡ್ರೆ ನನಗೆ ಸೊ 1,12,500 rupees ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಇದು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್. ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಇಂದಿನ ದಿನದಲ್ಲಿ ಏನೇ ರಿಸರ್ವ್ಸ್ ಏನೇ ಪ್ರಾಫಿಟ್ ಸಬ್ಸಿಡರಿ ಕಂಪನಿಲಿದ್ರೆ ಆ ಅಮೌಂಟ್ ಅಲ್ಲಿ ಸಬ್ಸಿಡರಿ ಕಂಪನಿಗೆ ಎಷ್ಟು ರೇಷಿಯೋ ಬರ್ತಾ ಇದೆ ಅಷ್ಟು ರೇಷಿಯೋಸ್ ಅನ್ನ ನೀವು ಕೊಡ್ಲೇಬೇಕಾಗುತ್ತೆ. ಸರಿನಾ? ಸೊ ಈಗ ನೀವು ಇವೆರಡು ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ. ಸೊ 75,000 ಪ್ಲಸ್ 1,12,500 ಎರಡು ಹ್ಯಾಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ 1,87,500 rupees ಸಿಗುತ್ತೆ. ಸೊ ಇದು ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅನ್ನ ಹ್ಯಾಡ್ ಮಾಡಿರ್ತಕ್ಕಂಥದ್ದು. ಪ್ರೀ ಅಕ್ವಿಜೇಷನ್ ಆಡ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ಏನು ಆಡ್ ಮಾಡಬೇಕಪ್ಪ ಅಂದ್ರೆ ಆಡ್ ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್. ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಂದ್ರೆ ರೆವಿನ್ಯೂ ಪ್ರಾಫಿಟ್ ಅಂತ, ಪ್ರೀ ಅಕ್ವಿಜೇಷನ್ ಅಂದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಅಂತ. ನೋಡಿ, ಪೋಸ್ಟ್ ಅಕ್ವಿಜೇಷನ್ ಪ್ರಾಫಿಟ್ ಅಂದ್ರೆ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಏನಾದರೂ ರಿಸರ್ವ್ಸ್ ಏನಾದರೂ ಪ್ರಾಫಿಟ್ ಇದ್ರೆ ಅದು ಪೋಸ್ಟ್ ಅಕ್ವಿಜೇಷನ್ಗೆ ಬರಬೇಕು. ಇಲ್ಲಿ ಕ್ವಶನ್ ಅಲ್ಲಿ ನನ್ಗೆ ಹೇಳಿದರೆ ನೋಡಿ, ಪಿ ಲಿಮಿಟೆಡ್ ಅರ್ನ್ಡ್ ಪ್ರಾಫಿಟ್ ಆಫ್ 1,40,000 ಆಫ್ಟರ್ ದಿ ಅಕ್ವಿಜೇಷನ್. ಅಂದ್ರೆ 1,40,000 ಪಿ ಸಬ್ಸಿಡರಿ ಕಂಪನಿ ಅರ್ನ್ ಮಾಡಿದೆ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್. ಅಕ್ವೈರ್ ಮಾಡ್ಕೊಂಡಾದ್ಮೇಲೆ ಏನೇ ಪ್ರಾಫಿಟ್ ಅನ್ನ ರಿಸರ್ವ್ಸ್ ಅನ್ನ ಅರ್ನ್ ಮಾಡಿದ್ರೆ ಅದೆಲ್ಲ ಪೋಸ್ಟ್ಗೆ ಬರಬೇಕು. ಇಲ್ಲಿ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಪಿ ಲಿಮಿಟೆಡ್ 1,40,000 ಪ್ರಾಫಿಟ್ ಅನ್ನ ಅರ್ನ್ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ನಾವು ಸೊ ಪ್ರಾಫಿಟ್ ಆಫ್ rupees 1,40,000 ಫಸ್ಟ್ ಅಕ್ವಿಜೇಷನ್ಗೆ ತಗೋಬೇಕು. ಸೊ ಟೋಟಲ್ 1,40,000 ಅರ್ನ್ ಮಾಡಿದ್ದಾರೆ. ಬಟ್ ಇದರಲ್ಲಿ ನಾವು ಮೈನಾರಿಟಿಗೆ ಬರ್ತಕ್ಕಂಥದ್ದು ಸಬ್ಸಿಡರಿ ಕಂಪನಿಲಿ ಇರ್ತಕ್ಕಂಥದ್ದು 25% ಮಾತ್ರನೇ ನಾವು ತಗೋಬೇಕಾಗುತ್ತೆ. ಸೊ 1,40,000 ಮೇಲೆ ನೀವು 25% ಅನ್ನ ಮಾಡಿದ್ರೆ ಸೊ ಎಷ್ಟು ಬರುತ್ತಪ್ಪ ಅಂದ್ರೆ 35,000 rupees ಬರುತ್ತೆ. ಸೊ ಪ್ರಾಫಿಟ್ ಮಾತ್ರನೇ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ಸ್ ಇರೋದು. ಈ ರಿಸರ್ವ್ಸ್ ಏನಾದರೂ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ರಿಸರ್ವ್ಸ್ ಇದೆ ಅಂತ ಹೇಳಿದಾರ? ಸೊ ಏನು ಹೇಳಿಲ್ಲ ರಿಸರ್ವ್ ಬಗ್ಗೆ. ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ನಾನು ಔಟರ್ ಕಾಲಮ್ ಅಲ್ಲಿ ತಗೊಳ್ತೀನಿ, ಬಿಕಾಸ್ ಪೋಸ್ಟ್ ಅಕ್ವಿಜೇಷನ್ ಇದೊಂದೇ ಇರ್ತಕ್ಕಂಥದ್ದು.
ಸೊ ಫಸ್ಟ್ ನೀವು ಶೇರ್ ಕ್ಯಾಪಿಟಲ್ನ ತಗೊಂಡಾದ್ಮೇಲೆ ಪ್ರೀ ಅಕ್ವಿಜೇಷನ್ ತಗೋಬೇಕು, ಅದಾದ್ಮೇಲೆ ಪೋಸ್ಟ್ ಅಕ್ವಿಜೇಷನ್ ತಗೋಬೇಕು. ಸೊ ಅದಾದ್ಮೇಲೆ ಯಾವ್ದಾದ್ರು ಅಸೆಟ್ಸ್ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಆಡ್ ಮಾಡಬೇಕು ಮತ್ತೆ ಲೆಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ, ಆನ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಅಕ್ವೈರ್ ಮಾಡ್ಕೊಳ್ಳೋದಿನ ಪಿ ಲಿಮಿಟೆಡ್ ರಿವ್ಯಾಲ್ಯೂ ಮಾಡಿದ ಕೆಲವೊಂದು ಅಸೆಟ್ಸ್ ಅನ್ನ ರಿವ್ಯಾಲ್ಯೂ ಮಾಡಿದಾಗ ಕೆಲವೊಂದು ಅಸೆಟ್ಸ್ ಪ್ರಾಫಿಟ್ ಬಂದಿದೆ, ಕೆಲವೊಂದು ಅಸೆಟ್ ಲಾಸ್ ಬಂದಿದೆ. ಸೊ ಹಾಗಾಗಿ ಪ್ರಾಫಿಟ್ ಅಥವಾ ಲಾಸ್ ಏನ್ ಬಂದಿದೆ ಅದನ್ನ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೊ ಆಡ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಆಡ್ ರಿವ್ಯಾಲ್ಯೂಯೇಷನ್ ಆಡ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ನ ನಾವು ಆಡ್ ಮಾಡಬೇಕು. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ನ ಆಡ್ ಮಾಡ್ತೀರಾ ಅಂದ್ರೆ ನೋಡಿ ಇಲ್ಲಿ ಯಾವುದಾದ್ರು ಪ್ರಾಫಿಟ್ ಬಂದಿದೆಯಪ್ಪ ಅಂತ ಹೇಳಿದ್ರೆ ವಿಚ್ ಇಸ್ ಪ್ರಾಪರ್ಟಿ ಮತ್ತೆ ಪ್ಲಾಂಟ್ ಪ್ರಾಫಿಟ್ ಅನ್ನ ಪ್ರೊವೈಡ್ ಮಾಡಿದ್ಯಂತೆ. ಸೊ ಪ್ರಾಪರ್ಟಿ ಎಷ್ಟು ಪ್ರೊವೈಡ್ ಮಾಡಿದ್ಯಪ್ಪ, 80,000 ಪ್ರೊವೈಡ್ ಮಾಡಿದೆ. ನಾವು 80,000 ಫುಲ್ ತಗೋಬಾರ್ದು. ಈ 80,000 ಅಲ್ಲಿ ಮೈನಾರಿಟಿಗೆ ಬರೋದು ಅಂದ್ರೆ ಸಬ್ಸಿಡರಿ ಕಂಪನಿ ಇರ್ತಕ್ಕಂಥದ್ದು 25% ಪ್ರಾಫಿಟ್ ಮಾತ್ರನೇ ನಾವು ಅಲ್ಲಿ ಶೇರ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಇಲ್ಲ ಅಮೌಂಟ್ ಬರ್ಕೊಂಡು ಕೂಡ ಅದು ಮೈನಾರಿಟಿ ಅಥವಾ ಸಬ್ಸಿಡರಿಲಿ ಎಷ್ಟು ಪೋರ್ಷನ್ ಇದೆ ಅಷ್ಟು ಮಾತ್ರನೇ ತಗೋಬೇಕು. ಈಗ ಪ್ರಾಪರ್ಟಿ 80,000 ಪ್ರಾಫಿಟ್ ಅನ್ನ ಕೊಡ್ತಾ ಇದೆಯಂತೆ. ಈ 80,000 ಅಲ್ಲಿ ನಾವು ಸಬ್ಸಿಡರಿ ಕಂಪನಿ ಇರೋದು 25% ಪೋರ್ಷನ್ ಅಷ್ಟೇ ತಗೋಬೇಕು, ಅಂದ್ರೆ 20,000 ಪ್ರಾಫಿಟ್ ಬರುತ್ತೆ. ಅದೇ ತರ ನನಗೆ ಪ್ಲಾಂಟ್ ಕೂಡ ಪ್ರಾಫಿಟ್ ಅನ್ನ ಕೊಡ್ತಾ ಇದೆ. ಎಷ್ಟು ಕೊಡ್ತಾ ಇದೆಪ್ಪ ಪ್ಲಾಂಟ್ ಅಂದ್ರೆ 1,20,000 ಅನ್ನ ಕೊಡ್ತಾ ಇದೆಯಂತೆ ಪ್ರಾಫಿಟ್. ಸೊ ಈ 1,20,000 ಅಲ್ಲಿ ನಾವು 25% ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ 1,20,000 ಇಂಟು 25% ಮಾಡ್ಕೊಂಡ್ರೆ ನನಗೆ 30,000 ನನಗೆ ಸಿಗ್ತಾ ಇದೆ. ಸೊ ಇದು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಈಗ ನೀವು ಈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಎರಡು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ಪ್ರಾಪರ್ಟಿ 20,000, ಸೊ ಪ್ಲಾಂಟ್ 30,000 ಇದೆ. ಟೋಟಲ್ ಮಾಡ್ಕೊಂಡ್ರೆ ಟೋಟಲ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ 50,000 ನಾವು ಔಟರ್ ಕಾಲಮ್ ಅಲ್ಲಿ ತಗೊಳ್ತೀವಿ. ಸೊ ಇದು ಅಸೆಟ್ಸ್ ಅನ್ನ ರಿವ್ಯಾಲ್ಯೂ ಮಾಡಿದಾಗ ಪ್ರಾಫಿಟ್ ಬಂದಿದೆ. ಆ ಪ್ರಾಫಿಟ್ ಎಷ್ಟಿದೆ ಅಷ್ಟು ಅಮೌಂಟ್ ಅನ್ನ ತಗೊಳಕ್ ಹೋಗ್ಬಿಡಿ. ಅಷ್ಟು ಅಮೌಂಟ್ ಅಲ್ಲಿ ಸಬ್ಸಿಡರಿಲಿ ಎಷ್ಟು ಪೋರ್ಷನ್ ಇದೆ ಅಷ್ಟು ಪೋರ್ಷನ್ ಅಷ್ಟೇ ಅವರಿಗೆ ನೀವು ಶೇರ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದಿರೋದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ರಿವ್ಯಾಲ್ಯೂಯೇಷನ್ ಲಾಸ್ ಇದ್ರೆ ನೀವು ಅದನ್ನ ಡಿಡಕ್ಟ್ ಮಾಡಬೇಕಾಗತ್ತೆ. ರಿವ್ಯಾಲ್ಯೂಯೇಷನ್ ಲಾಸ್ ಕೊಟ್ಟಿದ್ದಾರೆ, ಸೊ ಲೆಸ್ ರಿವ್ಯಾಲ್ಯೂಯೇಷನ್ ಲಾಸ್. ನೋಡಿ ಅಸೆಟ್ಸ್ ಅನ್ನ ರಿವ್ಯಾಲ್ಯೂ ಮಾಡಿದಾಗ ನನಗೆ ಲಾಸ್ ಆಗಿದೆ 50,000. ಸೊ ಎಕ್ವಿಪ್ಮೆಂಟ್ ಲಾಸ್ ಆಗ್ತಾ ಇದೆಯಂತೆ. ಸೊ ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಎಕ್ವಿಪ್ಮೆಂಟ್ ಎಷ್ಟು ಲಾಸ್ ಆಗ್ತಾ ಇರೋದು 50,000 ಟೋಟಲ್ ಲಾಸ್ ಆಗ್ತಾ ಇದೆಯಂತೆ. ಇದರಲ್ಲಿ ನಾವು 25% ಅಷ್ಟೇ ತಗೋಬೇಕು. ಬಿಕಾಸ್ ಆಫ್ ದ ಸಬ್ಸಿಡರಿ ಕಂಪನಿ ರೇಷಿಯೋ ಇರ್ತಕ್ಕಂಥದ್ದು 25% ಆಗಿರೋದ್ರಿಂದ ಈ 50,000 ಅಲ್ಲಿ 25% ಅನ್ನ ಮಾಡಿದ್ರೆ ನಿಮ್ಗೆ 12,500 rupees ಬರುತ್ತೆ. ಸೊ ಲಾಸ್ ಆಗ್ತಾ ಇರೋದ್ರಿಂದ ಇದನ್ನ ನಾವು ಲೆಸ್ ಮಾಡಬೇಕು, 12,500. ಸೊ ಇನ್ಯಾವ್ದಾದ್ರು ಲಾಸ್ ಬಗ್ಗೆ ಹೇಳಿದಾರ ಅಂತ ಹೇಳಿದ್ರೆ ಇನ್ಯಾವುದು ಲಾಸ್ ಬಗ್ಗೆ ಹೇಳಿಲ್ಲ. ಸೊ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಸೊ 12,500 ಲಾಸ್ ಆಗ್ತಾ ಇದೆ. ಸೊ ರಿವ್ಯಾಲ್ಯೂಯೇಷನ್ ಲಾಸ್ ಆದ್ರೆ ನಾವು ಅದನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೊ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ, ಇಲ್ಲಾಂದ್ರೆ ಮೈನಸ್ ಸಿಂಬಲ್ ಹಾಕೊಂಡು ತೋರಿಸಿ. ಏನ್ ಮಾಡಿ ಅಂದ್ರೆ ಸೊ ಇನ್ಯಾವ್ದಾರು ಇನ್ಫಾರ್ಮೇಶನ್ ಬಿಟ್ಟಿದೀವ ಅಂತ ಕ್ವಶನ್ಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಶೇರ್ಸ್ ಪ್ರಾಫಿಟ್ ಆಯ್ತು, ರಿಸರ್ವ್ಸ್ ತಗೊಂಡಿದೀವಿ. ಸೊ ಅಕ್ವಿಜೇಷನ್ ಆದ್ಮೇಲೆ ಪ್ರಾಫಿಟ್ ಲಾಸ್ ಆಯ್ತು, ಶೇರ್ ಕ್ಯಾಪಿಟಲ್ ತಗೊಂಡಿದೀವಿ, ಇನ್ನೇನು ಇಲ್ಲ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಸೊ ಈ ಲಾಸ್ಟ್ ಕಾಲಮ್ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಹೋಗಿ. ಸೊ 1,75,000 ಈ 1,75,000 ಶೇರ್ ಕ್ಯಾಪಿಟಲ್ಗೆ ಸೊ ಈ ಮೂರನ್ನು ಆಡ್ ಮಾಡಿ. ಸೊ ಲಾಸ್ ಅನ್ನು ಮಾತ್ರ ಲೆಸ್ ಮಾಡ್ಕೊಳ್ಳಿ. ಸೊ ಆಗ ನಿಮ್ಗೆ ಬರ್ತಕ್ಕಂಥದ್ದೇ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ 1,75,000 ಪ್ಲಸ್ 1,87,500 ಪ್ಲಸ್ 35,000 ಪ್ಲಸ್ 50,000 ಮೈನಸ್ 12,500 ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,35,000 rupees ನಮಗೆ ಬರ್ತಕ್ಕಂಥದ್ದು. ಸೊ ಏನ್ 4,35,000 ಬರುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇದನ್ನು ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಇದು ಈ ಒಂದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅಥವಾ ಲಾಸ್ ಕೊಟ್ರೆ ಪ್ರಾಫಿಟ್ ಇದ್ರೆ ಆಡ್ ಮಾಡಿ, ಲಾಸ್ ಇದ್ರೆ ಲೆಸ್ ಮಾಡ್ಕೊಳ್ಳಿ. ಸೊ ಇದು ಈ ಒಂದು ಕ್ವಶನ್ಗೆ ಇರೋದು. ಸೊ ಇದ್ರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಸೊ ನೀವು ಇಲ್ಲೇನೇ ತಗೊಂಡ್ರು ಕೂಡ ಅದು ಮೈನಾರಿಟಿ ಅಂದರೆ ಸಬ್ಸಿಡರಿ ಕಂಪನಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಷ್ಟು ರೇಷು ಅಷ್ಟೇ ಹಂಚ್ಬೇಕು. ನೀವು ಯಾವುದು ಫುಲ್ ಅಮೌಂಟನ್ನು ಡೈರೆಕ್ಟಾಗಿ ತಗೊಳಕ್ ಹೋಗ್ಬಾರ್ದು. ಅಲ್ಲಿ ಎಷ್ಟೇ ಅಮೌಂಟ್ ಕೊಟ್ಟರು ಅದನ್ನ ಇಲ್ಲಿ ಬರ್ಕೊಂಡು ಸಬ್ಸಿಡರಿ ಕಂಪನಿ ಅಥವಾ ಮೈನಾರಿಟೀಸ್ ಅಲ್ಲಿ ಎಷ್ಟು ಪೋರ್ಷನ್ಸ್ ಇದೆ ಅಷ್ಟು ಪೋರ್ಷನ್ ಅಷ್ಟೇ ನೀವು ತಗೋಬೇಕು, ಸರಿನಾ? ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.